ಹಲೋ ಮಕ್ಕಳ, ನಾನು ನಿಮಗೆ ಇವತ್ತು ವ್ಯಾವಹಾರಿಕ ಪತ್ರ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪಾರ್ಟ್ 1ನಲ್ಲಿ ನಾನು 3 ರೀತಿಯ ವ್ಯಾವಹಾರಿಕ ಪತ್ರವನ್ನು ಬರೆದು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಅದು 3 ರೀತಿಯ ಕಲಿಬೇಕಾದ್ರೆ ಅದನ್ನು ನೋಡಿ. ಇನ್ನು 3 ರೀತಿಯ ಈ ವಿಡಿಯೋದಲ್ಲಿ ಪಾರ್ಟ್ 2ಅಲ್ಲೂ ಕೂಡ ನಾನು 3 ಟೈಪ್ಸ್ ಆಫ್ ವ್ಯಾವಹಾರಿಕ ಪತ್ರನ ನಾನು ಬರೆದು ಅಪ್ಲೋಡ್ ಮಾಡಿದ್ದೀನಿ. ಕೊನೆ ತನಕ ನೋಡಿದ್ರೆ ನಿಮಗೆ ಯಾವ ಪತ್ರ ಬೇಕು ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವಾಗಲೂ ವ್ಯಾವಹಾರಿಕ ಎಕ್ಸಾಮ್ಸಲ್ಲಿ ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಆಪ್ಷನ್ಸ್ ಇರುತ್ತೆ. ಎರಡರಲ್ಲಿ ಒಂದನ್ನು ನೀವು ಚಾಯ್ಸ್ ಮಾಡ್ಕೊಳ್ಬೋದು. 4 ಮಾರ್ಕ್ಸಿಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮತ್ತು ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ನಿಮ್ಮ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಕೊಡುವಂತೆ ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಮನವಿ ಪತ್ರ ಬರೆಯಿರಿ. ಅಂದರೆ ವರ್ಗಾವಣೆ ಅಂದರೆ TC, ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ ಎರಡನ್ನೂ ಕೊಡುವಂತೆ ನಿಮ್ಮ ಮುಖ್ಯ ಶಿಕ್ಷಕರಿಗೆ, ಅಂದರೆ ಇಲ್ಲಿ ಹೆಡ್ ಮಾಸ್ಟರ್ ಅಥವಾ ಹೆಡ್ ಮಿಸ್ ಅವರಿಗೆ ನೀವು ಪತ್ರವನ್ನು ಬರೀಬೇಕು. ನಾನು ಇದನ್ನು 2 ಟೈಪ್ಸ್ ಬರೆದಿದ್ದೀನಿ. ಒಂದು ಮುಖ್ಯ ಶಿಕ್ಷಕರಿಗೆ, ನೆಕ್ಸ್ಟ್ ತಗೊಂಡು ಮಾಡೋದು ಪ್ರಿನ್ಸಿಪಾಲಿಗೆ. ಅದರಿಂದ ನೀವು ಎರಡನ್ನೂ ನೋಡಿ ನಿಮ್ಗೆ ಯಾವುದು ಈಸಿ ಇರುತ್ತೋ ಅದನ್ನು ನೀವು ಕಲ್ತ್ಕೊಳ್ಬೋದು. ಇಲ್ಲಿ ನಾನು ಇಂದ ಅಂದರೆ ಇವರಿಂದ ಅಂತ ಬೇಕಾದ್ರೂ ಬರಿಬೋದು, ಇಂದ ಅಂತ ಬೇಕಾದ್ರೂ ಬರಿಬೋದು. ಇಂದ ಇಲ್ಲಿ ವಿವರಣಾತ್ಮಕ ಚಿಹ್ನೆ ಹಾಕಿ ಅಡ್ರೆಸ್, ನಿಮ್ಮ ಅಡ್ರೆಸ್ ಬರಿಬೇಕು. ಇಲ್ಲಿ ಕೆಲವು ಸರಿ ನಿಮಗೆ ಇಲ್ಲಿ ಹೆಸರುಗಳನ್ನು ಸುರೇಖಾ, ಸುರೇಶ್ ಅಂತ ನೀವು ತಿಳ್ಕೊಂಡು ಅದೇ ಹೆಸರಿಟ್ಟು ಪತ್ರ ಬರೀರಿ ಅಂತ ಕೇಳಿದಾಗ ನೀವು ಅದನ್ನೇ ಬರಿಬೇಕಾಗುತ್ತೆ. ಇಲ್ಲ ಅಡ್ರೆಸ್ ಕೊಡಲಿಲ್ಲ ಅಂತಂದಾಗ ನಿಮ್ಮ ಹೆಸರು, ನಿಮ್ಮ ವಿಳಾಸನ ಇಲ್ಲಿ ಬರಿಬೇಕಾಗುತ್ತೆ. ಸುರೇಶ್ ಸನ್ ಆಫ್ ಗಿರೀಶ್, ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ ಅಂತ ಬರೆದಿದ್ದೀನಿ. ಯಾರಿಗೆ? ಇವರಿಗೆ. ಯಾರಿಗೆ? ಇಲ್ಲೇ ಕೇಳಿದರೆ ಮುಖ್ಯ ಶಿಕ್ಷಕರಿಗೆ. ಮಾನ್ಯ ಮುಖ್ಯ ಶಿಕ್ಷಕರು. ಯಾವ ಶಾಲೆ? ಸರ್ಕಾರಿ ಪ್ರೌಢಶಾಲೆ. ಇಲ್ಲಿ ಊರ ಹೆಸರು, ತಾಲೂಕು, ಜಿಲ್ಲೆ ಬರೆದಿದ್ದೀನಿ. ನೆಕ್ಸ್ಟು ಮಾನ್ಯರೇ. ಯಾವಾಗಲೂ ನಿಮಗೆ ಹಿಂದ ಇವರಿಗೆ ಮಾನ್ಯರೇ ಸ್ಟ್ರೇಟ್ ಲೈನಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟು ಮಾನ್ಯರೇ ಆದಮೇಲೆ ಒಂದು ಲೈನ್ ಕೆಳಗಡೆ ನೀವು ವಿಷಯನ ಬರಿಬೇಕಾಗತ್ತೆ. ಮತ್ತು ಒಂದು ವಿವರಣಾತ್ಮಕ ಚಿಹ್ನೆ. ಇಲ್ಲಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಕೊಡುವಂತೆ ಕೋರಿ ಮನವಿ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ವಿವರಣಾತ್ಮಕ ಚಿಹ್ನೆ ಅದನ್ನು ಇಲ್ಲಿ ಕಂಟಿನ್ಯೂಟಿ ಇಲ್ಲಿಂದ ಮಾಡಬಾರ್ದು. ನೀವು ನೆಕ್ಸ್ಟ್ ಲೈನ್ನ ಇದನ್ನು ಬರೆದು ಇಲ್ಲಿಂದ ಮಾಡಬೇಕು. ನೆಕ್ಸ್ಟು ಇದಕ್ಕೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಇಂದ, ಇವರಿಗೆ, ಮಾನ್ಯರೇ ಮತ್ತು ದಿನಾಂಕ ಮತ್ತು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಇಷ್ಟಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು 2 ಮಾರ್ಕ್ಸ್ನ ಈಸಿಯಾಗಿ ಇದನ್ನು ಬರೆದು ತಗೊಳ್ಬೋದು. ಇನ್ನು 2 ಮಾರ್ಕ್ಸ್ನ ಇದನ್ನು ಬರೆದಾಗ ನಿಮಗೆ 1.5 ಅಥವಾ ಫುಲ್ಲು ನೀಟಾಗಿ ಬರೆದ್ರೆ ನಿಮಗೆ ಔಟ್ ಮಾರ್ಕ್ಸ್ ಕೂಡ ಸಿಗುತ್ತೆ. ನಾನು ನಿಮ್ಮ ಶಾಲೆಯಲ್ಲಿ 2015-16ನೇ ಸಾಲಿನಲ್ಲಿ 8ನೇ ತರಗತಿಯನ್ನು ದಾಖಲಾಗಿ ವ್ಯಾಸಂಗ ಮಾಡಿ 2017-18ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ತೇರ್ಗಡೆಯಾಗಿರುತ್ತೇನೆ. ಇದು ನೀವು ಯಾವ ವರ್ಷ ಬರೀತಾ ಇದ್ದೀರಾ, ಯಾವ ವರ್ಷ ದಾಖಲಾಗಿದ್ದೀರಾ, ಯಾವ ವರ್ಷ ನಿಮಗೆ ಯಾವಾಗ ಅಂದರೆ TCನ ಪಡ್ಕೊಳ್ತಾ ಇದ್ದೀರಾ ಅಥವಾ ಮಾರ್ಕ್ಸ್ ಕಾರ್ಡ್ನ ಪಡ್ಕೊಳ್ತಾ ಇದ್ದೀರಾ ಅದನ್ನು ನೋಡಿ ನೀವು ಈ ವರ್ಷದ ನಂಬರ್ಗಳನ್ನು ಬರೀರಿ. ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ನನಗೆ ವರ್ಗಾವಣೆ ಅಂದರೆ ಪತ್ರ ಅಂದರೆ TC ಮತ್ತು ಅಂಕಪಟ್ಟಿಗಳ ಅವಶ್ಯಕತೆ ಇರುತ್ತದೆ. ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದರಿಂದ ದಯವಿಟ್ಟು ನನ್ನ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಕೊಡುವಂತೆ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಹೆಸರನ್ನು ನೀವು ಬರಿಬೇಕಾಗುತ್ತೆ. ದಿನಾಂಕ ನೀವು ಇಲ್ಲಿ ಕೂಡ ಬರಿಬೋದು. ಇಂದ ಸ್ಟ್ರೇಟಾಗಿ ಕೂಡ ಇಲ್ಲಿ ಕೂಡ ಬರಿಬೋದು. ನಾನು ಇದನ್ನೇ ಸೆಕೆಂಡ್ ಟೈಪಲ್ಲಿ ಸ್ವಲ್ಪ ಇನ್ನೂ ಈಸಿ ಸೆಂಟೆನ್ಸಲ್ಲಿ ಬರೆದಿದ್ದೀನಿ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೋಡಿ, ಸೆಕೆಂಡ್ ಟೈಪ್ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ಪ್ರಾಚಾರ್ಯರಿಗೆ ಅಂದರೆ ಪ್ರಿನ್ಸಿಪಲ್ಲಿಗೆ. ಅಲ್ಲಿ ನಾವು ಮುಖ್ಯ ಶಿಕ್ಷಕರು ಅಂದರೆ ಹೆಡ್ ಮಿಸ್ಸಿಗೆ ಬರೆದಿರ್ತೀವಿ. ಇಲ್ಲಿ ಪ್ರಾಚಾರ್ಯರಿಗೆ ಬರೆದ ಪತ್ರ. ಇಲ್ಲಿ ಕೂಡ ಹಿಂದ ನಿಮ್ಮ ಹೆಸರು, ಮನೆ ಅಡ್ರೆಸ್ಸು ಮತ್ತು ಊರು ಬರಿಬೇಕಾಗುತ್ತೆ. ಇಲ್ಲಿ ದಿನಾಂಕ, ಇವರಿಗೆ ಇಲ್ಲಿ ಕೂಡ ಒಂದು ವಿವರಣಾತ್ಮಕ ಚಿಹ್ನೆ.
ಇದು ಇಂದ ಇವರಿಗೆ ಮಾನ್ಯರೇ ಸ್ಟ್ರೇಟ್ ಲೈನಲ್ಲಿ ಇದೆ. ಇಲ್ಲಿ ವಿವರಣಾತ್ಮಕ ಚಿಹ್ನೆ, ಮಾನ್ಯರೇ ಆದಮೇಲೆ ಒಂದು ಕಾಮ ಇರುತ್ತೆ, ಇಲ್ಲ ಒಂದು ಪೊಲೀಸ್ ಸ್ಟಾಪ್ ಹಾಕಬೇಕಾಗುತ್ತೆ ನೀವು. ವಿಷಯ, ಮಾನ್ಯರೇ ಆದಮೇಲೆ ಒಂದು ಲೈನ್ ಕೆಳಗಡೆ ನೀವು ವಿಷಯನ ಬರಿಬೇಕಾಗುತ್ತೆ. ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಕೋರಿ ಅರ್ಜಿ. ನೀವು ಫಸ್ಟ್ ಟೈಪ್ಗಿಂತ ಸೆಕೆಂಡ್ ಟೈಪು ಸ್ವಲ್ಪ ಈಸಿಯಾಗಿ ಚಿಕ್ಕದಾಗಿದೆ ಸೆಂಟೆನ್ಸು, ನೀವು ಇದನ್ನು ಬೇಕಾದ್ರೆ ಚಾಯ್ಸ್ ಮಾಡಿಕೊಂಡು ಬರಿಬೋದು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ 2015-16 ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ PUCಯನ್ನು ತಮ್ಮ ಕಾಲೇಜಿನಲ್ಲಿ ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದಿರುತ್ತೇನೆ. ನೀವು SSLC ಇದ್ದರೆ SSLC ಬರಿಬೋದು, PU ಇದ್ದರೆ PU. ನೀವು ಯಾವುದ್ರದ್ದು ತಗೋಬೇಕು ಅಂತಿದ್ದೀರಾ TC, ಆ ವರ್ಷದ್ದನ್ನು ನೀವು ವರ್ಷದ್ದನ್ನು ಮತ್ತು ಯಾವುದು SSLC ಇದೆ SSLC PUC ಇದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಈಸಿಯಾಗಿದೆ ಈ ಸೆಂಟೆನ್ಸು, ಚಿಕ್ಕದಾಗಿದೆ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಧೇಯ, ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ಈಗ ನೆಕ್ಸ್ಟ್ ಇನ್ನೂ ಟೂ ಟೈಪ್ಸ್ ಆಫ್ ವ್ಯಾವಹಾರಿಕ ಪತ್ರನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ನೆರೆ ಹಾವಳಿಯಿಂದ ನೊಂದ ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ. ಅಂದರೆ ಫ್ಲಡ್ ಬಂದಿದೆ, ಅದಕ್ಕೋಸ್ಕರ ಪರಿಹಾರ ಕೊಡಿ ಅಂತ ಹೇಳಿ ನೀವು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಬೇಕು. ಇಂದ ಅಂತ ಬರಿಬೋದು, ಇಲ್ಲಾಂದರೆ ಇವರಿಂದ ಅಂತ ಬೇಕಾದರೂ ಬರೀಬೋದು. ಯಾರು ಬರೀತಾ ಇದ್ದೀರಾ? ಹೆಸರು, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸನ್ನು ಬರಿಬೇಕಾಗುತ್ತೆ. ಇಲ್ಲಿ ದಿನಾಂಕ ಬರಿಬೇಕಾಗುತ್ತೆ. ನೆಕ್ಸ್ಟು ಇವರಿಗೆ, ಇಂದ ಇವರಿಗೆ ಮಾನ್ಯರೇ ಸ್ಟ್ರೇಟ್ ಲೈನಲ್ಲಿ ಇರಲೇಬೇಕು ಆ ಥರ. ಇವರಿಗೆ, ಯಾರಿಗೆ? ಇವರೇ ಕೇಳಿದರೆ ಯಾರಿಗೆ ಬರಿಬೇಕು? ಜಿಲ್ಲಾಧಿಕಾರಿಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. ಮಾನ್ಯರೇ ಆದಮೇಲೆ ಒಂದು ಕಾಮ, ವಿಷಯ ಬರಿಬೇಕಾಗುತ್ತೆ. ವಿಷಯ ಆದಮೇಲೆ ಇದೊಂದು ಚಿಹ್ನೆನ ನೀವು ಬರಿಬೇಕು, ವಿವರಣಾತ್ಮಕ ಚಿಹ್ನೆ. ಅದನ್ನು ನೆರೆ ಹಾವಳಿಯಿಂದ, ಇಲ್ಲೇ ನೋಡಿ, ನೆರೆ ಹಾವಳಿಯಿಂದ ನೊಂದ ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿ ಕೊಡುವಂತೆ ಕೋರಿ ಮನವಿ. ನೆಕ್ಸ್ಟು ಎಕ್ಸ್ಪ್ಲನೇಷನ್ ಇದೆ ನೋಡಿ. ಮೈಸೂರು ಜಿಲ್ಲೆ ಹೆಗ್ಗಡದೇವನ ಕೋಟೆ ತಾಲೂಕಿನಲ್ಲಿ ಕಬಿನಿ ನದಿಯ ಪ್ರವಾಹದಿಂದ ಅನೇಕ ಗ್ರಾಮಗಳು ನೀರಿನಲ್ಲಿ ಮುಳುಗಡೆಯಾಗಿ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಫ್ಲಡ್ ಬಂದಿದೆ ಅಂತಾಗ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ, ಫ್ಲಡ್ಡಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ನಿಮಗೆ. ಇಲ್ಲಿ ಗ್ರಾಮಗಳು ಮುಳುಗಡೆ ಆಗಿವೆ, ಹೊಲ ಗದ್ದೆಗಳು ಮುಳುಗಡೆ ಆಗಿದೆ ಅಂತ ಬರಿಬೇಕಾಗುತ್ತೆ ನೀವು. ಹೊಲ ಗದ್ದೆಗಳು ನೀರಿನಲ್ಲಿ ಮುಳುಗಡೆಯಾಗಿ ಮನೆ ಮಠಗಳನ್ನು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಆದ್ದರಿಂದ ತಾವು ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ನೆರೆ ಹಾವಳಿಯಿಂದ ನೊಂದ ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನು ದೊರಕಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆಕ್ಸ್ಟ್ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಥರ್ಡ್ ಟೈಪ್ ಆಫ್ ವ್ಯಾವಹಾರಿಕ ಪತ್ರನ ನಾನು ಎಕ್ಸ್ಪ್ಲೇನ್ ಮಾಡಿ. ನಿಮ್ಮ ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಆರಂಭಿಸಿಕೊಡುವಂತೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಮನವಿ ಪತ್ರ ಬರೆಯಿರಿ. ಅಂದರೆ ನಿಮ್ಮದು ನಮ್ಮ ಗ್ರಾಮಕ್ಕೆ ಒಂದು ಲೈಬ್ರರಿ ಬೇಕು ಅಂತ ಹೇಳಿ ನೀವು ನಿಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಬರೀಬೇಕಾಗುತ್ತೆ. ನೀವು ಅದನ್ನು ಹೇಗೆ ಬರೆಯೋದು ಅಂತಂದರೆ ಇಂದ ಅಥವಾ ಇವರಿಂದ ಅಂತ ಬರಿಬೋದು. ಇಂದ ಇವರಿಗೆ ಮಾನ್ಯರೇ, ಇದು ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಇಂದ ಆದಮೇಲೆ ಒಂದು ವಿವರಣಾತ್ಮಕ ಚಿಹ್ನೆ, ನಿಮ್ಮದು ಅಡ್ರೆಸ್, ಹೆಸರು ಮತ್ತು ಅಡ್ರೆಸ್ ಬರಿಬೇಕು. ಈ ಕಡೆ ದಿನಾಂಕ ಬರಿಬೇಕಾಗುತ್ತೆ. ಇವರಿಗೆ, ಯಾರಿಗೆ? ಅವರೇ ಮೆನ್ಷನ್ ಮಾಡಿದರೆ ಕ್ಷೇತ್ರದ ಶಾಸಕರಿಗೆ. ಮಾನ್ಯ ಶಾಸಕರು, ಚಾಮುಂಡೇಶ್ವರಿ ಕ್ಷೇತ್ರ. ನೀವು ಯಾವ ಕ್ಷೇತ್ರದಲ್ಲಿ ಬರಿತಾ ಇದ್ದೀರೋ ಅದು ಯಾರಿಗೆ ಬರಿತಾ ಇದ್ದೀರೋ ಆ ಅಡ್ರೆಸ್ಸನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಊರು ಮತ್ತು ಇದನ್ನು ಮಾನ್ಯರೇ ಒಂದು ಕಾಮ. ನೆಕ್ಸ್ಟು ಮಾನ್ಯರೇ ಆದಮೇಲೆ ಒಂದು ಲೈನ್ ಕೆಳಗಡೆ ಬಂದು ನೀವು ವಿಷಯ ಬರೀಬೇಕಾಗುತ್ತೆ. ವಿಷಯ ಆದಮೇಲೆ ಒಂದು ವಿವರಣಾತ್ಮಕ ಚಿಹ್ನೆ ಬರೀಬೇಕು. ಅಂದರೆ ಪರ್ಫೆಕ್ಟಾಗಿ ನಿಮಗೆ 4 to 5 ಮಾರ್ಕ್ಸ್ ಇದೆ, ಅಷ್ಟು ಮಾರ್ಕ್ಸು ಬೇಕು ಅಂದರೆ ಈ ವಿವರಣಾತ್ಮಕ ಚಿಹ್ನೆ ಮತ್ತು ಪೊಲೀಸ್ ಸ್ಟಾಪ್
ಈ ಕಾಮ ಎಲ್ಲ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಇಂದ ಇವರಿಗೆ ಮಾನ್ಯರೇ ದಿನಾಂಕ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಇಷ್ಟಕ್ಕೂ 2 ಮಾರ್ಕ್ಸ್ ಇರುತ್ತೆ. ಈ ಎಕ್ಸ್ಪ್ಲನೇಷನ್ಗೆ 2 ಮಾರ್ಕ್ಸ್ ಇರುತ್ತೆ. ವಿಷಯ ನಿಮ್ಮ ಊರು ಯಾವ ಗ್ರಾಮ ಇದೆ ಗ್ರಾಮದಲ್ಲಿ ಅಂತ ಇಲ್ಲಿ ಇನ್ಕಲ್ ಅಂತ ಹೇಳಿ ಮೆನ್ಷನ್ ಮಾಡೋದ್ರಿಂದ ಇನ್ಕಲ್ ಗ್ರಾಮದಲ್ಲಿ ಗ್ರಂಥಾಲಯ ಆರಂಭಿಸಿ ಕೋರಿ ಮನವಿ. ನಮ್ಮ ಗ್ರಾಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ನಮ್ಮ ಗ್ರಾಮದ ಸುತ್ತಮುತ್ತ ಅನೇಕ ಸಣ್ಣ ಪುಟ್ಟ ಗ್ರಾಮಗಳು ಇದ್ದು ಈ ಎಲ್ಲ ಗ್ರಾಮಗಳಿಗೆ ವ್ಯಾಪಾರ ವ್ಯವಹಾರಗಳಿಗೆ ನಮ್ಮ ಊರು ಕೇಂದ್ರ ಸ್ಥಾನವಾಗಿದೆ. ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆಯು ಸಹ ಹೆಚ್ಚಾಗಿದೆ. ಆದರೆ ನಮ್ಮ ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಇಲ್ಲದಿರುವುದು ಒಂದು ಕೊರತೆಯಾಗಿದೆ. ಆದ್ದರಿಂದ ತಾವು ಗ್ರಂಥಾಲಯವನ್ನು ಆರಂಭಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆಕ್ಸ್ಟ್ ಒಂದು ಸ್ಟೆಪ್ ಕೆಳಗಡೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಹೇಳಿ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.